ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನ ವೇದಿಕೆ ಮುಂದೆ ತರುವಂತ ಪ್ರಯತ್ನ ಮಾಡಬೇಡಿ. ಸ್ಥಳೀಯವಾಗಿ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಮಾರಿಕುಪ್ಪಂ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಗಂಭೀರವಾಗಿರುವಂತಹ ಸಮಸ್ಯೆಗಳಿದ್ದಾವೆ, ರೆವಿನ್ಯೂ ಸಂಬಂಧಪಟ್ಟಿರುವಂಥದ್ದು, ಇಲ್ಲಿ ತಹಸೀಲ್ದಾರ್ ಅವರ ಇಲ್ಲೇ ಬಂದಿರೋದ್ರಿಂದ ರೆವಿನ್ಯೂಗೆ ಸಂಬಂಧಪಟ್ಟಿರುವಂಥದ್ದು, ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಅಂಥ ವಿಚಾರಗಳಿಗೆ ಜಾಸ್ತಿ ಆದ್ಯತೆ ಕೊಡಿ. ಪಂಚಾಯತಿಯಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ನೈರ್ಮಲ್ಯದ ಸಮಸ್ಯೆ ಇರ್ಬೋದು, ಮತ್ತೆ ಬೇರೆ ಶಾಲಾ ಕಟ್ಟಡಗಳು ಎಲ್ಲಿದ್ದಾವೆ, ಅನುಕೂಲ ಇದಾವ ಇಲ್ವಾ, ಏನು ಸಮಸ್ಯೆಗಳಿದಾವೆ ಇಡೀ ಪಂಚಾಯತಿಯಲ್ಲಿ, ಮತ್ತೆ ಇದು ಸ್ಥಳೀಯವಾಗಿರುವಂಥ ಗ್ರಾಮದಲ್ಲೂ ಕೂಡ ಬಹಳ ವರ್ಷಗಳಿಂದ ಬಗೆಹರಿದೇ ಇರುವಂಥ ಸಮಸ್ಯೆಗಳಿಗೆ ಆದ್ಯತೆ ಕೊಡಿ. ಬೇರೆ ಯಾವುದೇ ಸಮಸ್ಯೆ ಇಲ್ಲ, ನಿಮಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕು ಅಂತ ನಾವು ನಿಮ್ಮ ಮಧ್ಯೆ ಬಂದಿದ್ದೇವೆ. ಸರ್ಕಾರ ಜನರ ಮಧ್ಯೆ ಬಂದಿರುವಂಥದ್ದು ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ತಿಳ್ಕೊಳ್ಳುವಂಥದ್ದು, ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕುವಂಥದ್ದು. ಮತ್ತೆ 1-1.5 ವರ್ಷ 2 ವರ್ಷದಿಂದ ಬರೀ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಅನುಷ್ಠಾನ ಮಾಡಿದ್ದಾರೆ, ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ, ಯಾವ ಕೆಲಸಗಳು ಇನ್ನೂ ನಿಧಾನ ಆಗಿದೆ ಅಥವಾ ಮಂದಗತಿಯಾಗಿ ನಡೀತಾ ಇದೆ, ಅದಕ್ಕೆ ಆದ್ಯತೆ ಕೊಡಬೇಕು. ಮತ್ತೆ ಇಲಾಖೆಗಳವರು ಎಲ್ಲರೂ ಪರಿಚಯ ಮಾಡ್ಕೊತಾರೆ. ಪರಿಚಯ ಮಾಡ್ಕೊಂಡಾಗ ನಿಮ್ಗೆ ಯಾವ ಇಲಾಖೆ ಸಮಸ್ಯೆ ಇದೆ ಅದರ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಪಂಚಾಯತಿಯಲ್ಲಿ ಏನೋ ಕೆಲಸ ಆಗಿಲ್ಲ, ಪಂಚಾಯತಿಯಲ್ಲಿ ನಮ್ದೇನಾದ್ರೂ ಕೆಲಸ ನಿಧಾನ ಮಾಡಿದ್ದಾರೆ, ಏನೇನೋ ಕಾರಣಗಳು ತಗೊಂಡು ಇಲ್ಲಿ ಚರ್ಚೆ ಆಗ್ಲೇಬಾರ್ದು. ಗ್ರಾಮ ಪಂಚಾಯತಿ ಸದಸ್ಯರು ಗೌರವವಾಗಿ ಅಥವಾ ಮುಖಂಡರು ಅದರದ್ದೇ ಬೇರೆ ವೇದಿಕೆ ಇಟ್ಕೋಬೇಕು. ನೀವು ಆಫೀಸಲ್ಲಿ ಕುತ್ಕೊಂಡು ಟೈಮ್ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಗೆದ್ದಿರೋ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಸೋತಿರೋರು ಇರ್ಬೋದು, ಸ್ಥಳೀಯವಾಗಿರೋ ಸಮಸ್ಯೆಗಳಿಗೆ, ಗ್ರಾಮಗಳಲ್ಲಿರುವಂತ ಸಮಸ್ಯೆಗಳಿಗೆ, ರೈತರ ಸಮಸ್ಯೆಗಳಿಗೆ, ಈ ಭಾಗದಲ್ಲಿ ಬಡವರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಧ್ವನಿಯಾಗಿ ಮಾತ್ರ ಇವತ್ತು ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಬಂದಿರುವಂತ ಎಲ್ಲ ಅಧಿಕಾರಿಗಳ ಪರಿಚಯ ಮಾಡ್ಕೊಳ್ಳಿ. ತಹಸೀಲ್ದಾರ್ ನಿಮ್ಗೆಲ್ಲ ಗೊತ್ತಿದ್ದಾರೆ, ಕಂದಾಯ ಇಲಾಖೆಯಲ್ಲಿ ಅದಕ್ಕೆ ಕಾರಣ ಇರುತ್ತೆ, ಈಗ ದಾಖಲೆ ಇಲ್ಲ ಅಂತ ದಾಖಲೆಗಳನ್ನು ಕೊಟ್ಟಲ್ಲಿ ಖಂಡಿತ ನಾವು ಮತ್ತೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಾಗಿ ನೀವು ಕೊಟ್ಟಲ್ಲಿ ಅದನ್ನ ನಾವು ಪರಿಶೀಲಿಸಿ ಮತ್ತೆ ನಿಮಗೆ ಆ ಜಾತಿ ಪ್ರಮಾಣ ಪತ್ರ ಆಗ್ಬೋದು, ಪೆನ್ಷನ್ಸ್ ಆಗ್ಬೋದು, ಇಲ್ಲ ಬೋನೋಫೈಡ್ ಆಗ್ಬೋದು, ಇದನ್ನೆಲ್ಲ ನಾವು ವಿತರಣೆ ಮಾಡುತ್ತೇವೆ. ಖಂಡಿತ ಮೊದಲೇ ಇದ್ದಿದ್ದ ದಿನಗಳಿಗಿಂತ ನಾವು ನಿಗದಿತ ಕಾಲಾವಧಿ 21-45 ದಿನಗಳಿದೆ ಅಂತ ನಿಮಗೂ ಗೊತ್ತು. ಆದ್ರೆ ನಾವು 2-3 ದಿನದಲ್ಲಿ ಈಗ ಆ ಒಂದು ಸೇವೆಗಳನ್ನ ನಮ್ಮ ಕಂದಾಯ ಇಲಾಖೆಯಿಂದ ಕೊಟ್ಟು ರಾಜ್ಯದಲ್ಲಿ ನಾವು ಕೋಲಾರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ. ಸೊ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ನಿಮ್ಗೆಲ್ಲ ಗೊತ್ತು, ಖಾತೆಗಳಾಗಿಲ್ಲ ಅಂತ ನ್ಯಾಯಾಲಯದ ಆದೇಶದ ಪ್ರಕಾರ ಹಾಕ್ಬೋದು, ಅಥವಾ ಇಲ್ಲಿ ನಮ್ಮ ಏಕರ್ ಖಾತೆ ಅಂದ್ರೆ ಪೌತಿ ಖಾತೆಗಳು ಹಾಕ್ಬೋದು, ಅಥವಾ ಸಾಗುವಳಿ ಸ್ಥಿತಿ ಪ್ರಕಾರ ಖಾತೆಗಳಾಗಿಲ್ಲ ಅಂತ ತುಂಬಾ ಸಮಸ್ಯೆಗಳನ್ನ ನೀವು ತಾಲೂಕು ಕಚೇರಿಗೆ ತಗೊಂಡು ಬರ್ತೀರಾ. ಕೆಲವೊಂದನ್ನ ನಾವು ಆದಷ್ಟು ಬೇಗ ಮಾಡ್ತಾ ಇದ್ವಿ, ಕೆಲವೊಂದು ದಾಖಲೆಗಳನ್ನ ತಗೊಂಡು ಅದನ್ನ ಮಾಡ್ತಾ ಇದ್ವಿ. ಆ ತರ ಇಶ್ಯೂಸ್ ನಿಮ್ದು ಯಾವ್ದಾದ್ರು ಇದರಲ್ಲಿ ಖಂಡಿತ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತೆ ವಿಎಗಳಿಂದ ನಿಮ್ಗೆ ಬೇಗ ರೆಸ್ಪಾಂಡ್ ಆಗದೆ ಇದ್ದಲ್ಲಿ ಆ ಒಂದು ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಾಲೂಕು ಕಚೇರಿಗೆ ತಂದರೆ ಖಂಡಿತ ಅದನ್ನು ಯಾವ ರೀತಿಯಲ್ಲಿ ನಾವು ಬಗೆಹರಿಸಬಹುದಂತ ಬಗೆಹರಿಸಿಕೊಡ್ತೇನೆ. ಅದೇ ರೀತಿ ಈಗ ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ನಿಮ್ಗೆ ಸಾಗುವಳಿ ಚೀಟಿ ಕೊಟ್ಟು ಸುಮಾರು ವರ್ಷಗಳಿಂದ ಅದು ದುರಸ್ತಿ ಆಗದೆ ಇದ್ದು, ದುರಸ್ತಿ ಆಗಿಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾಡಕ್ಕಾಗಲ್ಲ. ಒಂದು ಅದನ್ನ ಬ್ಯಾಂಕ್ ಅಲ್ಲಿ ಪ್ಲೆಡ್ಜ್ ಮಾಡೋದಾದ್ರೂ ಆಗ್ಬೋದು, ಅಥವಾ ಬೇರೆ ಕಾರಣಗಳಿಗೆ ನೀವು ಬೇರೆ ಯಾರಿಗಾದ್ರೂ ಅದನ್ನ ಇದು ಕೊಡಕ್ ಆಗ್ಬೋದು, ಮಾರಾಟ ಮಾಡ್ಲಿಕ್ಕೆ ಆಗ್ಬೋದು. ಈ ಕೆಲವು ಕಾರಣಗಳಿಂದ ಪಿ ನಂಬರ್ ಇದ್ದಲ್ಲಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಮಾಡದೇ ಇರೋದ್ರಲ್ಲಿ ತುಂಬಾ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ಸುಮಾರು ವರ್ಷಗಳಿಂದ ಇದೆ. ಈಗ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗ ಒಂದು ಅದಕ್ಕೆ ಜನ ಸರ್ಕಾರದಿಂದ ತುಂಬಾ ಒಂದು ಡ್ರೈವ್ ಬೋರ್ಡ್ ಅಲ್ಲಿ ಮಾಡಿ ಅಂತ ನಮಗೆ ಸರ್ಕಾರದಿಂದ ನಿರ್ದೇಶನ ಇದೆ. 2-3 ತಿಂಗಳಲ್ಲಿ ನಾವು ಮುಗಿಸ್ಬೇಕಂತ ಈಗಾಗಲೇ ನಾವು ಅದನ್ನ ಹೆಜ್ಜೆ ಇಟ್ಟಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ನಾವು 80% ಏನು ನಮ್ಮ ಸರ್ಕಾರಿ ಗೋಮಾಳ ಜಮೀನುಗಳಿದೆಯೋ ದುರಸ್ತಿ ಆಗದೆ ಇರುವಂತದ್ದು ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ಫೀಡ್ ಮಾಡಿದ್ದೇವೆ. ಈಗ ಆ ಕಾರ್ಯವನ್ನು ಕೈಗೆತ್ತಿಕೊಂಡು ನಮ್ಮಲ್ಲಿ ಆನ್ಲೈನ್ ಫೀಡ್ ಮಾಡಿದ ತಕ್ಷಣ ಸರ್ವೆ ಇಲಾಖೆಗೆ ಕಳಿಸ್ತಾ ಇದ್ದೀವಿ. ಇನ್ನು ಒಂದು 1 or 2 months ಅಲ್ಲಿ ಖಂಡಿತ ಈ ಪಿ ನಂಬರ್ಗಳಿಗೆ ಒಂದು ಮುಕ್ತಿಯಂತ ಈ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಆತರ ಇದು ನಿಮ್ಗೆ ಯಾವ್ದಾದ್ರು ಇನ್ನೂ ಆಗಿಲ್ಲ ಅಂತ ಮಾಡ್ತಾ ಇದೀವಿ. ನಿಮ್ಮ ಗಮನದಲ್ಲಿ ಇದು ಯಾವ್ದಾದ್ರು ಆಗಿಲ್ಲ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಅಥವಾ ಹಾರೈ ಮುಖಾಂತರ ನೀವು ಅದು ಯಾವ್ದು ನಿಮ್ದು ಆಗಿಲ್ಲ ಅಂತ ಅವ್ರ ಗಮನಕ್ಕೆ ತಂದಲ್ಲಿ ನನ್ನ ಗಮನಕ್ಕೆ ತಾಲೂಕು ಕಚೇರಿಗೆ ಒಂದು ಕೊಡ್ತಾರೆ. ಖಂಡಿತ ಅದನ್ನ ದಾಖಲೆಗಳು ಏನಿದೆಯೋ ನೋಡ್ಬಿಟ್ಟು ನಾವು ಕೂಡಲೇ ಅದನ್ನ 1 to 5 ಮಾಡ್ಲಿಕ್ಕೆ ದುರಸ್ತಿ ಕ್ರಮ ಕೈಗೊಳ್ತೇವೆ. ಇದು ಅಲ್ಲದೆ ಬೇರೆ ಏನೇ ಒಂದು ಕಂದಾಯ ಇಲಾಖೆಗೆ ಸಮಸ್ಯೆ ಸಂಬಂಧಪಟ್ಟಾಗೆ ಅದಾದ್ಮೇಲೆ ಮಾರಿಕುಪ್ಪಂ ಗ್ರಾಮ ಪಂಚಾಯತಿಗೆ ನಾವು 5 ಕೋಟಿವರೆಗೂ ಕೆಲಸ ಮಾಡಿದ್ದೀವಿ.
ಒಂದು ಪ್ರಗತಿ ಪಥದಲ್ಲಿ 5 ಕಿಲೋಮೀಟರ್ ರಸ್ತೆಯನ್ನು ತಗೊಂಡಿದ್ದೀವಿ. ಅದು ಬಾಣಗೆರೆಯಿಂದ ಪಾರನಹಳ್ಳಿ ಮಾರ್ಗದಲ್ಲಿ ಬಾಣಗೆರೆಯಿಂದ ಕೊಟ್ಟೆಪಲ್ಲಿ, ಕಮ್ಮಂಪಲ್ಲಿ, ದಾಯಮಾನ್ ಗುಡಿಸಲು, ಕಳ್ಳಿಕುಪ್ಪ ಮಾರ್ಗವಾಗಿ 5 ಕಿಲೋಮೀಟರ್ ರಸ್ತೆ. 1 ಕಿಲೋಮೀಟರ್ನ 1 ಕೋಟಿ ಅನುದಾನದಲ್ಲಿ 5 ರಿಂದ 6 ಕೋಟಿ ಅನುದಾನದಲ್ಲಿ ನಿಮ್ಗೆ ಈ ರಸ್ತೆ ಆಗುತ್ತೆ. ಅಂದ್ರೆ ಆ ಪಂಚಾಯತಿಂದ ಈ ಪಂಚಾಯತಿಗೆ ಪಾರನಹಳ್ಳಿ ಮಾರ್ಗವಾಗಿ ಬಾಣಗೆರೆ, ಕೊಟ್ಟೆಪಲ್ಲಿ, ಕಮ್ಮಂಪಲ್ಲಿ, ದಾಯಮಾನ್ ಗುಡಿಸಲು, ಕಳ್ಳಿಕುಪ್ಪ 6 ಕೋಟಿ ಅನುದಾನದಲ್ಲಿ ಈ ರಸ್ತೆ ಮಾರ್ಗ ಅಭಿವೃದ್ಧಿ ಆಗುತ್ತೆ. ಅದಾದ್ಮೇಲೆ 4 ಜಾಗದಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ಮಾಡಿದ್ದೀವಿ. ಒಂದು ಚಿಕ್ಕ ಕಂಬಳಿಯಲ್ಲಿ ಮಾಡಿದ್ದೀವಿ, ಇನ್ನೊಂದು ಮಾರಿಕುಪ್ಪಂ ಕಮ್ಮಂಪಲ್ಲಿ ಗ್ರಾಮದಲ್ಲಿ ಮಾಡಿದ್ದೀವಿ. ಮತ್ತೆ ಮಾರಿಕುಪ್ಪಂ ಪಂಚಾಯತಿ ನೀರ್ಗಿರಹಳ್ಳಿಯಲ್ಲಿ, ಗಿಡ್ಡೇಗೌಡನಹಳ್ಳಿಯಲ್ಲಿ ಇಲ್ಲೆಲ್ಲ ಕುಡಿಯೋ ನೀರಿನ ಘಟಕಗಳು ಮಾಡಿದ್ದೀವಿ. ಇನ್ನು 5 ಜಾಗದಲ್ಲಿ ದೊಡ್ಡಕಂಬಳಿ, ಮಾರಿಕುಪ್ಪಂ, ಕೊತ್ತೂರು, ನೀರ್ಗಿರಹಳ್ಳಿಯಲ್ಲಿ ಪರಿಶಿಷ್ಟ ಜಾತಿ ವಸತಿ ಪ್ರದೇಶದಲ್ಲಿ ಸಿಸಿ ರಸ್ತೆಯನ್ನು ಮಾಡಿದ್ದೀವಿ. ಎಲ್ಲ 20 ಲಕ್ಷ, 35 ಲಕ್ಷ, ಮಾರಿಕುಪ್ಪಮಲ್ಲಿ 35 ಲಕ್ಷದಲ್ಲಿ, ದೊಡ್ಡಕಂಬಳಿಯಲ್ಲಿ 20 ಲಕ್ಷದಲ್ಲಿ, ಅದಾದ್ಮೇಲೆ ಕೊತ್ತೂರಲ್ಲಿ 25 ಲಕ್ಷದಲ್ಲಿ, ನೀಲಗಿರಿಹಳ್ಳಿಯಲ್ಲಿ 20 ಲಕ್ಷದಲ್ಲಿ ಮಾಡಿದ್ದೀವಿ. ಅದಾದ್ಮೇಲೆ ನೀರ್ಗಿರಿಹಳ್ಳಿ ರಸ್ತೆಯಿಂದ ಡಾಂಬರೀಕರಣ ಅಂಡರ್ಸನ್ಪೇಟ್ವರೆಗೂ 1 ಕೋಟಿಯಲ್ಲಿ PWD ಇಲಾಖೆಯನ್ನು ಮಾಡಿದ್ದೀವಿ. ಸೂರಹಳ್ಳಿಯಲ್ಲಿ ಕಡಲಿಂದ ಸಿಸಿ ರಸ್ತೆ 29 ಲಕ್ಷದಲ್ಲಿ ಮಾಡಿದ್ದೀವಿ. ಚಿನ್ನಾಗನಹಳ್ಳಿಯಲ್ಲಿ ಕಳ್ಳಿಕುಪ್ಪ ಮುಖ್ಯ ರಸ್ತೆಯಿಂದ ಚಿನ್ನಾಗನಹಳ್ಳಿ ಗ್ರಾಮದವರೆಗೂ 32 ಲಕ್ಷದಲ್ಲಿ, ಒಟ್ಟು 5 ಕೋಟಿ ಮಾರಿಕುಪ್ಪಂ ಪಂಚಾಯತಿಯಲ್ಲಿ ರಸ್ತೆಗಳಿಗೆ, ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀನಿ. ಲೈಟ್ಗಳು ಬಿಟ್ಟು, ಐಮಾಸ್ ಲೈಟ್ ಬಿಟ್ಟು ಕುಡಿಯೋ ನೀರಿನ ಘಟಕೆ, ಹಳ್ಳಿ ಒಳಗಡೆ ಸಿಸಿ ರಸ್ತೆ, ಅದಾದ್ಮೇಲೆ ಮತ್ತೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಎಲ್ಲಾನು ಸೇರಿ ಈವರೆಗೂ 5 ಕೋಟಿಯಷ್ಟು ಅನುದಾನದಲ್ಲಿ ರಸ್ತೆಗಳ ಅಭಿವೃದ್ಧಿ PWD ಇಲಾಖೆಯಲ್ಲಿ ಮತ್ತೆ ನನ್ನ ಅನುದಾನದಲ್ಲಿ, ವಿಶೇಷವಾಗಿ ನನ್ನ ಅನುದಾನದಲ್ಲಿ ಇವೆಲ್ಲ ಕೆಲಸಗಳನ್ನ ಮಾಡಿದ್ದೀನಿ ಅಂತ ಹೇಳ್ತಾ, ನಿಮ್ಗೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ಪಂಚಾಯತಿಯಲ್ಲೂ ಕೂಡ ಇದರ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಅದಾದ್ಮೇಲೆ ಈಗ ವೈಯಕ್ತಿಕವಾಗಿ ಏನೇನು ಸಮಸ್ಯೆಗಳಿದ್ದಾರೆ ನಿಮಗೆ ಮೈಕ್ ಕೊಡ್ತೀನಿ. ನೀವು ಹೇಳಿದ್ರೆ ಇಲಾಖೆಯವರು ಅಲ್ಲಿ ನಾನು ಉತ್ತರ ಕೊಡ್ತಾರೆ. ಇಲ್ಲಿ ಬಂದ್ರೆ ಒಬ್ಬರು ಬಂದ್ರೆ ಎಲ್ಲ ಬಂದ್ಬಿಡ್ತೀರ, ಅಲ್ಲೇ ನಿಂತು ಕೇಳಿ. ಇಲ್ಲಿ ಶಾಸಕರ ಕಡೆ ಅಲ್ಲಿ ಕಡೆ ಹೇಳ್ಬಿಟ್ಟು ಈ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮೇಡಮ್ ಅವರು ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡು ಸುಮಾರು ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿ ಈಗ ಮಾರಿಕುಪ್ಪ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದೀವಿ. ಈ ಒಂದು ಕಾರ್ಯಕ್ರಮ ಮಹತ್ವ ಏನಪ್ಪಾ ಅಂತಂದ್ರೆ, ನಾವು ವರ್ಷದಲ್ಲಿ 360 ದಿನ ಕೂಡ ನಾವು ತಾಲೂಕು ಮಟ್ಟದಲ್ಲಿ ನಾವು ಇಟ್ಕೊಂಡು ಅಲ್ಲೇ ಕೆಲಸ ಕಾರ್ಯ ನಿರ್ವಹಿಸ್ತೀವಿ. ಇದು ಮೇಡಮ್ ಅವರು ಕೂಡ ಪ್ರತಿಯೊಂದು ತಿಂಗಳಲ್ಲಿ ಕೂಡ ನಮ್ಮ KDP ಸಭೆ, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದು ಅಲ್ಲಿ ನಮ್ಮ ಪ್ರಗತಿಯನ್ನು ಪರಿಶೀಲನೆ ಮಾಡ್ತಾರೆ ಮಾನ್ಯ ಶಾಸಕರು. ಇದು ಅವರ 4 ಗೋಡೆ ಮಧ್ಯದಲ್ಲಿ ಮಾಡುವುದು ಸರಿ ಇಲ್ಲ. ತಾಲೂಕಿನ ಆಡಳಿತ ಏನಿದೆ 29 ಇಲಾಖೆ ಕೂಡ ನಮ್ಮ ಜನಗಳ ಮುಂದೆ ಹೋಗ್ಬೇಕು, ಆ ಜನರ ಮುಂದೆ ಈ ಒಂದು ಸಮಸ್ಯೆಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ಅವರು ತೀರ್ಮಾನ ಮಾಡಿ ಎಲ್ಲ ಇಲಾಖೆಯನ್ನ, ತಾಲೂಕು ಆಡಳಿತವನ್ನ 29 ಇಲಾಖೆಗಳು ಕೂಡ ನಮ್ಮ ಮಾರಿಕುಪ್ಪ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ಒಂದು ತಾಲೂಕು ಆಡಳಿತ ಕಚೇರಿಯನ್ನ ನಾವು ಇವತ್ತು ಓಪನ್ ಮಾಡಿದ್ದೀವಿ ಅಂತ ನಾವು ಅನ್ಕೋಬಹುದು. ಯಾಕಂತಂದ್ರೆ ಎಲ್ಲ ಅಧಿಕಾರಿ ಮಿತ್ರರು ಕೂಡ ನಾವು ಇಲ್ಲಿದ್ದೀವಿ. ಏನೇ ಸಮಸ್ಯೆ ಇದ್ರು ಕೂಡ ಈಗಾಗಲೇ ಅಮ್ಮ ಅವರು ಹೇಳಿದ್ದಾರೆ, ಆ ಸಮಸ್ಯೆಯನ್ನ ಇಲ್ಲೇ ನಾವು ಕೆಲವೆಲ್ಲ ಬಗೆಹರಿಸಕ್ಕೆ ನಾವು ಲಿಖಿತ ಮೂಲಕ ಆಗ್ಬೋದು, ಮೌಖಿಕವಾಗಿ ಆಗ್ಬೋದು ಹೇಳಿದ್ರೆ ಇಲ್ಲೇ ಕೆಲವೆಲ್ಲ ಕೂಡ ಸಮಸ್ಯೆಗಳು ನಾವು ಬಗೆಹರಿಸಿ ಇಲ್ಲೇ ವಿಚಾರ ಮಾಡ್ತೀವಿ. ಅದಕ್ಕೆ ಅಕಸ್ಮಾತ್ ಏನಾದರೂ ಕಾಲಾವಕಾಶ ಬೇಕಂದ್ರೆ ಮೇಡಮ್ ಅವರ ಕಾಲಾವಕಾಶ ತಗೊಂಡು ನಾವು ಒಂದು 10-15 ದಿವಸದಲ್ಲಿ ಕೆಲವೆಲ್ಲ ಅರ್ಜಿಗಳನ್ನ ವಿಚಾರ ಮಾಡುವಂತ ಕೆಲಸ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಅವರು ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವರವರ ಇಲಾಖೆ ಬಗ್ಗೆ ಕೂಡ ಹೇಳ್ತಾರೆ, ಅವರು ಪರಿಚಯ ಮಾಡ್ಕೊಳ್ತಾರೆ. ಮಾಡಿಕೊಂಡು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನಕ್ಕೆ ನಿವೇಶನ ಇಲ್ಲ ಅನ್ನುವಂತ ಪಟ್ಟಿ ಇಟ್ಕೊಂಡಿಲ್ಲ ಅಂದ್ರೆ ನಾವು ಜಾಗ ಮಂಜೂರು ಮಾಡಿದ್ರು ಅದು ಪರ್ಮಿಷನ್ ಹೋಗುತ್ತಲ್ಲ ಸ್ಯಾಂಕ್ಷನ್ಗೆ, ಅದು ವಾಪಸ್ ಬರುತ್ತೆ. ನಿವೇಶನ ರಹಿತರ ಪಟ್ಟಿ ಇರಬೇಕು, ಗ್ರಾಮ ಪಂಚಾಯತಿಯಲ್ಲೂ ಇರಬೇಕು, ಇಒ ಆಫೀಸಲ್ಲೂ ಇರಬೇಕು. ಆಮೇಲೆ ಅದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್
ಕೊಟ್ಟಾಗ ಮಾತ್ರ ಅವರು ನಿಮ್ಗೆ 2 ಎಕರೆನೋ 5 ಎಕರೆನೋ ನಿಮ್ಗೆ ಜಾಗ ಮಂಜೂರು ಮಾಡಿ ಹಸ್ತಾಂತರ ಮಾಡೋಕ್ಕಾಗುತ್ತೆ. ನಿವೇಶನ ರೈತರಿಗೆ ಆದ್ಯತೆ ಕೊಡ್ತೀವಿ. ಪ್ರತಿ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಆದ್ಯತೆ ಕೊಡ್ತೀವಿ. ಪಂಚಾಯತಿಯಿಂದ ಆಗ್ತೀವಿ, ಇಲ್ಲ ನಮ್ಮ ಅನುದಾನದಲ್ಲಿ ವಿಶೇಷವಾಗಿ ಟಾಸ್ಕ್ ಫೋರ್ಸ್ ಅನುದಾನದಲ್ಲಿ ಮಾಡ್ತೀವಿ, ಇಲ್ಲ ಅಂತಂದ್ರೆ ಜಲಜೀವನ್ ಮಿಷನ್ ಯಾವುದೋ ಒಂದರಲ್ಲಿ ಪರ್ಮನೆಂಟ್ ಆಗಿ ಕುಡಿಯುವ ನೀರಿಗೆ ಆದ್ಯತೆ ಕೊಡ್ತೀವಿ. ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಇದನ್ನ ನೀರು ಏನಾದರೂ ನಿಮಗೆ ಸ್ಥಳೀಯವಾಗಿರುವಂತಹ ಸಮಸ್ಯೆಗಳು, ವೈಯಕ್ತಿಕವಾಗಿರುವಂತಹ ಸಮಸ್ಯೆಗಳು ಇದಾವೆ ಅಂತಂದ್ರೆ ಈಗ ನಿಮ್ಗೆ ಪಂಚಾಯತಿ ಅಧಿಕಾರಿಗಳು ಅಲ್ಲೇ ಮೈಕ್ ಕೊಡ್ತಾರೆ, ಹೇಳಿದ್ರೆ ಇಲ್ಲೇ ಪರಿಹಾರನ ಹುಡುಕುವಂತ ಪ್ರಯತ್ನ ಮಾಡ್ತೀವಿ. ಅಕ್ಕಿ ಬರ್ತಿದೆಯಲ್ಲ ಎಲ್ರಿಗೂ 1624 ಕುಟುಂಬಗಳಿಗೆ 532 ಕ್ವಿಂಟಲ್ ಪ್ರತಿ ತಿಂಗಳು ಬರ್ತದೆ ಸರ್ಕಾರದಿಂದ. ಹೇಳಿ 53 ಟನ್ ತಿಂಗಳಿಗೆ. ಮತ್ತೆ ಈಗ ಜಯಶಂಕರಲ್ಲಿ ಸೇರ್ಪಡೆ ಈ ಅವಕಾಶ ಇದೆ. ಯಾರಾದರೂ ಚಿಕ್ಕಮಗಳೂರು ಸೇರ್ಪಡೆ ಮಾಡಬೇಕು, ಇಲ್ಲ ದೊಡ್ಡ ಹೆಸರು ಬಿಟ್ಟು ಹೋಗಿದೆ, ಮತ್ತೆ ಹೆಸರು ತಿದ್ದುಪಡಿ ಮಾಡಬೇಕಾಗುತ್ತಲ್ಲ, ಈಗ ಅವಕಾಶ ಇದೆ. ಇದೊಂದು ಮಾಡಿಸ್ಕೊಳ್ಳಿ, ಈಗ ಅವಕಾಶ ಇದೆ. ಮತ್ತೆ ಆಸ್ಪತ್ರೆ ವಿಚಾರವಾಗಿ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ರೇಷನ್ ಕಾರ್ಡ್ ಬೇಕಾದರೆ ಡಾಕ್ಯುಮೆಂಟ್ಸ್ ಕೊಟ್ಟು ಹೊಸ ಕಾರ್ಡ್ ಮಾಡಿಕೊಡ್ತೀವಿ ರೇಷನ್ ಕಾರ್ಡ್. ಮತ್ತು ರೇಷನ್ ಕಾರ್ಡಿಂದ ಏನೇ ಸಮಸ್ಯೆ ಇದ್ದರೆ ದಯವಿಟ್ಟು ಲಿಖಿತವಾಗಿ ಕೊಡಿ. ಈಗ ಲಿಖಿತವಾಗಿ ಕೊಟ್ಟರೆ ಅದು ಪರಿಹಾರದ ಪ್ರಯತ್ನ ಖಂಡಿತ ಮಾಡಿ. ಥ್ಯಾಂಕ್ ಯು. ನಗದು ಸ್ವರೂಪದ ಕಾರ್ಯಕ್ರಮ ಹೇಳಿ, ಎಷ್ಟು ಈಗ ಹೆಣ್ಮಕ್ಳಿಗೆ ಬರ್ತಾ ಇದೆ ಕೇಳಿ. ನಿಮಗೆ 2000 ರೂಪಾಯಿ ಎಲ್ಲರೂ ಬರ್ತಾ ಇದೆಯಾ? ಬರ್ತಾ ಇದೆಯಲ್ಲ? ಸೊ ಇನ್ ಯಾರು ಅಂಗನವಾಡಿ ಶಿಕ್ಷಕಿಯರಿಗೆ ಬರ್ತಾ ಇದೆಯಾ? ನಿಮ್ಗೆಲ್ಲ ಬರ್ತಾ ಇದೆಯಮ್ಮ? ಆಶಾ ವರ್ಕರ್ ಕೈ ಎತ್ತಕ್ಕೆ ಆಶಾ ವರ್ಕರು, ಅಂಗನವಾಡಿ ವರ್ಕರ್ಸ್ ಎಲ್ಲರಿಗೂ ಬರ್ತಾ ಇದೆಯಲ್ವಾ? ಸೊ ನಮ್ಮ ಅಂಗನವಾಡಿ ವರ್ಕರ್ಸ್ ಯಾರಾದ್ರೂ ಬರ್ದೇ ಇದ್ರೆ ಅವರ ಸೊಸೆ ಮತ್ತೆ ಅವ್ರ ತಾಯಂದಿರ್ತಾರೆ ಮೇಡಮ್, ರೇಷನ್ ಕಾರ್ಡ್ ಅಲ್ಲಿ ಅವ್ರ ಮನೆ ಯಜಮಾನಿಗೆ ಹೋಗ್ತಾ ಇರ್ತದೆ. ಎಲ್ಲಾ ಕುಟುಂಬಗಳಿಗೂ ಬರ್ತಾ ಇದೆ. ಇದುವರೆಗೂ 156 ಕೋಟಿ ರೂಪಾಯಿ ನೇರವಾಗಿ ಫಲಾನುಭವಿಗೆ ಜಮೆ ಆಗಿದೆ. ಸೊ ಈಗ ಯಾರ್ಯಾರು ರಿಲೀಸ್ ಆಗದೆ ಇದ್ರೆ, ಏನಾದ್ರು ಸಮಸ್ಯೆ ಇದ್ರೆ, ನೀವು ರೇಷನ್ ಕಾರ್ಡ್ ತಂದಿದ್ರೆ ನೀವು ರೇಷನ್ ಕಾರ್ಡ್ ತಾಲೂಕಿನಲ್ಲಿರುವಂತ ಎಲ್ಲ ಸಮುದಾಯ ಅಧಿಕಾರಿಗಳು ಮನೆ ಭೇಟಿ ಮಾಡಿ ಶುಗರು, BP ಮತ್ತೆ ಕ್ಯಾನ್ಸರ್ ಏನಾದ್ರು ಇರುವಂತದ್ದು ಪರಿಚಯ ಮಾಡಿ ಅವ್ರದ್ದು ಸಸ್ಪೆಕ್ಟೆಡ್ ಕೇಸ್ ಮತ್ತೆ ಆಸ್ಪತ್ರೆಗೆ ಕಳಿಸ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಟೆಸ್ಟ್ ಮಾಡಿ ಪಾಸಿಟಿವ್ ಇರೋಂಥವ್ರಿಗೆ ಉಚಿತವಾಗಿ ಶುಗರ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮತ್ತೆ ಉಳಿದಂತ ಕಾರ್ಯಕ್ರಮದಲ್ಲಿ ಅಡಲ್ಟ್ BCG ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ. ಇದರಲ್ಲಿ TB ಕಾಯಿಲೆಯನ್ನ ನಿರ್ಮೂಲನೆ ಮಾಡುವಂತ ಹಂತದಲ್ಲಿ ಇರುವಾಗ ಈಗ TB ಪೇಷಂಟ್ಸ್ ಇರೋರು 18% ಮೇಲ್ಪಟ್ಟಿರೋರು TB ಪೇಷಂಟ್ ಟ್ರೀಟ್ಮೆಂಟ್ ಮಾಡಿ ಕ್ಲೀನ್ ಮಾಡಬೇಕು. ಆಮೇಲೆ ಔಷಧಿನ ಹೊಡೆದು ಈ ಕೊರೋನಾ ಬರೋದನ್ನು ತಡೆಗಟ್ಟಬೇಕು.